ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಗದ್ದಲವೋ ಗದ್ದಲ. ನಟಿ ರಾಗಿಣಿಗಾಗಿ ಪಾಲಿಕೆ ಸದಸ್ಯರು ಕಿತ್ತಾಡಿಕೊಂಡು ಸಭೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು. ಮತ್ತೊಂದೆಡೆ ಕುಡಿಯುವ ನೀರಿಗಾಗಿ ಸಭೆ ರಣಾಂಗಣವಾಗಿತ್ತು. ತುಪ್ಪದ ಹುಡುಗಿಗಾಗಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ರಣಾಂಗಣ. ರಾಗಿಣಿ ವಿಚಾರವಾಗಿ ಕಾರ್ಪೊರೇಟರ್ಗಳ ಕಿತ್ತಾಟ. ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಭೆ ನಡೆಯಿತು. ಆದರೆ ಆರಂಭವಾದಾಗಿನಿಂದ ಮುಗಿಯುವವರೆಗೂ ಬರೀ ಗದ್ದಲ. ಅವಳಿ ನಗರದ ಅಭಿವೃದ್ಧಿ ವಿಚಾರವಾಗಿ ಚರ್ಚಿಸುವ ಬದಲು ನಟಿ ರಾಗಿಣಿ ವಿಚಾರವಾಗಿ ಪಾಲಿಕೆ ಸದಸ್ಯರು ಕಿತ್ತಾಡಿಕೊಂಡಿದ್ದು ವಿಪರ್ಯಾಸ. ಕಳೆದ ಅಕ್ಟೋಬರ್ನಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ನಟಿ ರಾಗಿಣಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ರಾಯಭಾರಿಯಾಗಿ ಆಗಮಿಸಿದ್ರು. ಇದರ 1.8 ಲಕ್ಷ ವೆಚ್ಚವನ್ನ ಪಾಲಿಕೆಯೇ ಭರಿಸಬೇಕು ಅಂತ ಸದಸ್ಯ ಶಿವಾನಂದ ಮುತ್ತಣ್ಣ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಉಳಿದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಂತೆ ಗದ್ದಲ ಏರ್ಪಟ್ಟು ಸಭೆಯನ್ನೇ ಮೊಟಕುಗೊಳಿಸಿದ್ರು. ಹೆಲ್ತ್ ಕಮಿಟಿ ಚೇರ್ಮನ್ ರವರು ಒಂದು ಇದು ಕೊಟ್ಟಿದ್ದಾರೆ, ಅರ್ಜಿ ಮೆಮೊರಂಡಮ್ ಥರ ಕೊಟ್ಟಿದ್ದಾರೆ. ಅದು ಹುಬ್ಬಳ್ಳಿ ಧಾರವಾಡ ಸ್ವಚ್ಛತೆ ಬಗ್ಗೆ ಅವರು ಯಾರೋ ರಾಗಿಣಿ ಅನ್ನುವ ಆ್ಯಕ್ಟ್ರೆಸ್ಸನ್ನು ಕರ್ಕೊಂಡು ಬಂದಿದ್ದಾರೆ. ಆ ಆ್ಯಕ್ಟ್ರೆಸ್ ಬಂದು ಸ್ವಚ್ಛತೆ ಬಗ್ಗೆ ಹೇಳಿದರೆ ಅದರ ಖರ್ಚು ವೆಚ್ಚನ ನಮ್ಮ ಪಾಲಿಕೆ ವತಿಯಿಂದ ಕೊಡಬೇಕು ಅನ್ನೋದು ಒಂದು ಮೆಮೊರಂಡಮ್ ಇಟ್ಟಿದ್ದಾರೆ. ನಮ್ಮ ಸಜೆಷನ್ ಏನು ಅಂತಂದರೆ, ಸ್ವಚ್ಛತೆ ನಮ್ಮಲ್ಲಿ ನಮ್ಮ ಇರುವ ಜನರಲ್ಲಿ ಬರಬೇಕು ಹೊರತು ಯಾರೋ ಬಂದು ಹೇಳಿದರೆ ಬರೋದಲ್ಲ. ಇನ್ನು ಬೆಳಗ್ಗೆ ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆ ರೊಚ್ಚಿಗೆದ್ದಿದ್ದ ಪಾಲಿಕೆ ಸದಸ್ಯರು ಕುಡಿಯುವ ನೀರನ್ನ ಸಮರ್ಪಕವಾಗಿ ಪೂರೈಸುತ್ತಿಲ್ಲ ಅಂತ ಗಲಾಟೆ ಮಾಡಿದ್ರು. ಸಭೆಯ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರಿಂದ ಸಭೆ ಅಕ್ಷರಶಃ ರಣಾಂಗಣವಾಗಿತ್ತು. ಕುಡಿಯುವ ನೀರನ್ನ ಪೂರೈಸಲಾಗದ ಅಧಿಕಾರಿಗಳನ್ನ ಕಿತ್ತೊಗೆಯಿರಿ ಅಂತ ಗಲಾಟೆ ಮಾಡಿದ್ರು. ನೀರೀಗ ಕಳೆದ ಒಂದು 4-5 ಸಪ್ಲೈಯಿಂದ ಭಾಳ ತೊಂದರೆ ಆಗ್ತದೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ. ಅದರಲ್ಲೂ ವಿಶೇಷವಾಗಿ ಧಾರವಾಡ ಮತ್ತು ನವನಗರಕ್ಕೆ ತೊಂದರೆ ಆಗ್ತದೆ. ಯಾಕಂದರೆ ಧಾರವಾಡದಿಂದ ಏನು ನೀರು ತೊಗೊಳ್ತಿದ್ರು, ಆ ಪೈಪ್ಲೈನ್ ಹೊಡೆದಿದ್ದರಿಂದ ಅಲ್ಲಿ ಸಮಸ್ಯೆ ಆಗಿ 10ರಿಂದ 12 ದಿವಸಕ್ಕೊಮ್ಮೆ ನೀರು ಬರ್ತಾಯಿತ್ತು. ಹುಬ್ಬಳ್ಳಿಯಲ್ಲಿ 7 ದಿವಸಕ್ಕೊಮ್ಮೆ ಬರೋದು 8 ದಿವಸಕ್ಕೊಮ್ಮೆ ಬರ್ತಾಯಿತ್ತು. ಈ ಸಕಲಿಂದ ಸರಿ ಆಗ್ತಾ ಇದೆ. ಅದು ಅವಳಿ ನಗರದ ಅಭಿವೃದ್ಧಿ ವಿಚಾರವಾಗಿ ಇಂದಿನ ಸಭೆಯಲ್ಲಿ ಚರ್ಚೆಯಾಗಬೇಕಿತ್ತು. ಆದರೆ ನಟಿ ರಾಗಿಣಿ ಹಾಗೂ ಕುಡಿಯುವ ನೀರಿನ ವಿಚಾರದಿಂದ ಪಾಲಿಕೆ ಸಾಮಾನ್ಯ ಸಭೆ ಕೊಚ್ಚಿ ಹೋಯಿತು. ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.